ಅಭಿವೃದ್ಧಿ ಹೆಂಗೈತ್ರಿ ಬಾಗಲಕೋಟೆ ಒಳಗೆ? ಬಾಗಲಕೋಟೆ ಒಳಗೆ ಬಿಜೆಪಿ ಅಭಿವೃದ್ಧಿ ಐತಿ. ಬಿಜೆಪಿ ಅಂದ್ರೆ ಅಭಿವೃದ್ಧಿ. ಕಾಂಗ್ರೆಸ್ಗೆ ಬಿಜೆಪಿ ಯಾವ್ದು ಓಟ್? ಯಪ್ಪ ನಮಗೇನು ಗೊತ್ತಾಗಿಲ್ಲ. ಅಭಿವೃದ್ಧಿ ಅಂದ್ರೆ ಯಾರಂತ ಹೇಳ್ತೀರಿ ಸರ್? ಅಭಿವೃದ್ಧಿ ಅಂತೂ ಚರಂತಿ ಮಠ ದುಡ್ಡು ತಿನ್ನೋದ ಚಲೋ ರೀ. ನನ್ ಕೇಳ್ಬೇಕಂದ್ರೆ ಏನು ಸೌಲಭ್ಯ ಕೊಡಬಾರ್ದು ಅಂತ ಯಾವ್ದು ಬ್ಯಾಡ್ರಿ ನಮ್ಗೆ. ನಾವು ದುಡಿಬೇಕು, ನಾವು ತಿನ್ಬೇಕು. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿವತ್ತು ಬಾಗಲಕೋಟೆಯ ಪ್ರಮುಖವಾಗಿರುವಂತಹ ಹಾಗೂ ಐತಿಹಾಸಿಕ ಸ್ಥಳವಾಗಿರುವಂತಹ ಶಿರೂರು ಅಗಸಿ ಏನಿದೆ ಅದೇ ಸ್ಥಳದಲ್ಲಿ ನಾವಿರುವಂಥದ್ದು. ಈಗ ಹೊಸದಾಗಿ ಅಂದರೆ ಈ ಒಂದು ಅಗಸಿ ಮುಳುಗಡೆ ಆಗಿದೆ. ತದನಂತರ ಈಗ ಹೊಸದಾಗಿ ಶಿರೂರು ಅಗಸಿಯನ್ನು ನಿರ್ಮಾಣ ಮಾಡಿದ್ದಾರೆ ಹೊರ ವಲಯದಲ್ಲಿ. ಆದರೆ ಮೂಲತಃ ಇರುವಂತಹ ಅಗಸಿ ಇದೇ ಒಂದು ಅಗಸಿ. ಸೊ ಏನು ಕಾಣ್ತಾ ಇದೆ ಈ ಅಗಸಿಯ ಹಿಂದೆ ಒಂದು ಐತಿಹ್ಯ ಇದೆ. ಅಂದರೆ ಈ ಒಂದು ಐತಿಹಾಸಿಕವಾಗಿರುವಂತಹ ಒಂದು ಕತೆ ಇದೆ ಈ ಅಗಸಿಗೆ. ಬರುವ ದಿನಮಾನಗಳಲ್ಲಿ ಆ ಒಂದು ಐತಿಹ್ಯವನ್ನು ತಿಳಿಸುವಂತಹ ಪ್ರಯತ್ನವನ್ನು ನಾವು KDTV ಕಡೆಯಿಂದ ಮಾಡೋಣ. ಹಾಗೆ ಈ ಒಂದು ಶಿರೂರು ಅಗಸಿಯಿಂದ ಈಗ ನಾವು ಸಮೀಕ್ಷೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ಬಾಗಲಕೋಟೆಯ ಶಾಸಕರಾಗಿದ್ದಂತಹ HY ಮೇಟಿ ಅವರು ನಿಧನವನ್ನು ಹೊಂದ್ತಾರೆ. ಸೊ ನಿಧನವನ್ನು ಹೊಂದ ಮೇಲೆ ಈಗ ಬಾಗಲಕೋಟೆಗೆ ಉಪಚುನಾವಣೆ ಅನಿವಾರ್ಯ ಆಗಿದೆ. ಹೀಗಾಗಿ ಉಪಚುನಾವಣೆಗೆ ಮೇಟಿ ಅವರ ಮಕ್ಕಳನ್ನೇ ನಿಲ್ಲಿಸಬೇಕು, ಅವರಿಗೆ ಒಂದು ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಈಗ ಕಾಂಗ್ರೆಸ್ನಲ್ಲಿ ಚರ್ಚೆ ಆರಂಭವಾಗಿದೆ. ಅದೇ ರೀತಿ BJPಯಲ್ಲಿಯೂ ಸಹ ವೀರಣ್ಣ ಚರಂತಿಮಠರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಈಗ ಬಾಗಲಕೋಟೆಯಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಇವತ್ತು ಬಾಗಲಕೋಟೆಯಲ್ಲಿ BJP ಮತ್ತು ಕಾಂಗ್ರೆಸ್ ಮಧ್ಯೆ ಒಂದು ರೀತಿ ಪೈಪೋಟಿ ಇರುವಂಥದ್ದು. ಎರಡೂ ಪಕ್ಷಗಳು ಇಕ್ವಲಲ್ಲಿ ಸಾಗ್ತವ ಅನ್ನುವಂತಹ ಅಂಶಗಳು ಈಗ ಎದುರಾಗ್ತಾ ಇವೆ. ಈಗ ಕಾರ್ಯಕರ್ತರು ಅನೇಕ ರೀತಿಯಾದಂತಹ ಚರ್ಚೆಗಳನ್ನು ಸಹ ಆರಂಭ ಮಾಡಿದ್ದಾರೆ. ಅನೇಕ ರೀತಿಯಾದಂತಹ ಮೀಟಿಂಗ್ಗಳನ್ನು ಸಹ ಈಗ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಈ ಪಕ್ಷದ ರಾಜಕೀಯ ಧುರೀಣರು ಬಾಗಲಕೋಟೆಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಬಾಗಲಕೋಟೆಯ ಜನ ಯಾರಿಗೆ ಈ ಸಾರಿ ಮನೆ ಹಾಕ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕಾಂಗ್ರೆಸ್ BJP ಹಾಗೆ ಇನ್ನೋರ್ವರಿಗೆ ಓಟನ್ನು ಹಾಕ್ತಾರ, ಅವರನ್ನು ಬಾಗಲಕೋಟೆಯ ಈ MLA ಗದ್ದಿಗೆಗೆ ಕುಣಿಸ್ತಾರ ಅನ್ನುವಂಥದ್ದನ್ನು ನೀವು ಕಾದು ನೋಡಬೇಕಾಗಿದೆ. ಹಾಗಾದರೆ ಬಾಗಲಕೋಟೆಯ ಜನ ಯಾರಿಗೆ ಓಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಈ ಸಮೀಕ್ಷೆಯ ಮುಖಾಂತರ ತಿಳ್ಕೊಂಬರೋಣ. ಬನ್ನಿ ಬಾಗಲಕೋಟೆಯ ಒಳಗಡೆ ಹೋಗೋಣ. ಚುನಾವಣೆ ಬಾಗಲಕೋಟೆಗೆ ಇನ್ನೇನು ಸಮೀಪದಲ್ಲಿ ಬರ್ತಾ ಇದೆ ಸರ್. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂತಹ ಅಥವಾ ಆಗಿದ್ದಂತಹ HY ಮೇಟಿ ಅವರ ಮಕ್ಕಳಿಗೆ ಸರಿ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಇದೆ ಸರ್. ಈಗ ಹಾಗೆ BJPಯಲ್ಲಿ ನಮಗೆ ವೀರಣ್ಣ ಚರಂತಿಮಠರು ಅಂತ ಹೇಳಿ ಈಗ ಆಲ್ರೆಡಿ ಫಿಕ್ಸ್ ಅನ್ನುವಂಥ ಮಾತಿದೆ ಸರ್. ಈಗ ಯಾರು ಬಂದರೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಈಗ ಅಭಿವೃದ್ಧಿ ಹರಿಕಾರ ಅಂತೇಳಿ ಇವರು ಚರಂತಿ ಮಠದವ್ರಿ. ಆದರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟರು ರೀ. ಈಗ ಅಕಸ್ಮಾತ್ ಕಾಂಗ್ರೆಸ್ ಪಕ್ಷ ಬಂದ್ರೂ ರೀ, ಈಗ ಇವರು ಸೋತ್ರೂ ಆಯ್ತು ಗೆದ್ದರು ಆಯ್ತು ಅವ್ರು ಯಾರನ್ನಾರೊಬ್ಬರನ್ನ MLC ಮಾಡಿ ಮೇಲೆ ತೊಗೊಂಡ್ಬಿಡ್ತಾರೆ. ಇಲ್ಲಿ ಅಭಿವೃದ್ಧಿ ಅಂತ ಮತ್ತು ಅದೇ ಥರ ಹೋಗೋದು. ಎಲೆಕ್ಷನ್ ಸುಮ್ಮನೆ ಮಾಡಿದಂಗೆ ಅಷ್ಟೇ. ಈಗ ಚರಂತಿ ಮಠ ಅವ್ರು ನಿಂದಿರಲಿ, PH ಅವ್ರು ನಿಂದಿರಲಿ, ಇವತ್ತು ಮತ್ತೆ ಬೇರೆ ಯಾರೋ ನಿಂದಿರ್ಬೋದು ರೀ. ಆದರೆ ಇವ್ರದ್ದು ಏನು ಕೆಲಸ ಆಗೋದಿಲ್ಲ ರೀ. ಹೌದಿಲ್ಲ. ಈಗ ಯಾಕಂತ ಕೇಳಿರಿ, ಈಗ ಇಲೆಕ್ಷನ್ ಮಾಡ್ಬೋದು, ಏನೋ 1000 ಕೋಟಿ ಗಂಟೆ ಖರ್ಚು ಮಾಡಿ ಅಂದ್ರೆ BJP ಅವರು ಅಲ್ಲ ಏನೋ ಆಟ ನಡೆಯಂಗಿಲ್ಲ ರೀ. ಇಲ್ಲಿ ಸೋತವ್ರನ್ನೊಬ್ಬರು MLC ಮಾಡಿಬಿಟ್ರೆ ಬಗ್ಗೆ ಇರ್ತದಲ್ಲ ರೀ. ಮತ್ತು ಮುಂದೆ ಏನೈತ್ರಿ ಅಲ್ಲಿ ಈಗ ಯಾರಿಗೆ ಟಿಕೆಟ್ ಕೊಟ್ಟರು ಅಷ್ಟೇ ರೀ. ಈಗ ಅವ್ರು ಕಾಂಗ್ರೆಸ್ನವರೇ ಬರಲಿ, BJP ಅವ್ರು ಬಂದರೂ ಆಡಳಿತ ಮಾತ್ರ ಕಾಂಗ್ರೆಸ್ನವ್ರು ಮಾಡೋದು ಇಷ್ಟ. ಮತ್ತೊಂದು ಐತ್ರಿ ಇಲ್ಲಿ ಅಂದರು ಏನು ಅಭಿವೃದ್ಧಿ ಹರಿಕಾರ ಅಂತ ಅವ್ರದಾರ. ಸುಮ್ಮ ಅವರು ಕಾರ್ಯಕರ್ತರು ಕೂಡ ಒಂದು ಸ್ವಲ್ಪ ಇದು ಇರೋದ್ರಿಂದ ಜನ ಒಂದು ಸ್ವಲ್ಪ ತೊರೆದಿದ್ದಾರೆ. ಅವ್ರ ಪರವಾಗಿ ಅವ್ರೇನು ಹಂಗೇನಿಲ್ಲ, ಎಲ್ಲರೂ ಕೂಡ ಅನುಕೂಲ ಅದಾರ. ಆಮೇಲೆ ಇನ್ನೇನು ಸ್ವಲ್ಪ ಸ್ವಭಾವತ ಒಂದು ಸ್ವಲ್ಪ ಇದು ಅದಾರ. ಅದು ಅಷ್ಟು ಅವ್ರನ್ನ ದೂರ ಮಾಡಿದ್ವಿ. ಇಲ್ಲಾಂದ್ರೆ ಅವರು ಇನ್ನೂ ಅವ್ರ ಜೀವಾತಿ ಇರುವವರೆಗೂ ಅವ್ರೇನು ಇಲ್ಲಿಂದ BJPಯಿಂದ ಹೋಗುವಂಥ ಅವಶ್ಯಕತೆನೇ ಇದ್ದಿರ್ಕಿಲ್ಲ ಸರ್. ಈಗ ತಮಗೆ ಇನ್ನೊಂದು ಪ್ರಶ್ನೆ ಕೇಳೋದಂತಂದರೆ, ವೀರಣ್ಣ ಚರಂತಿಮಠರು ಸ್ವಭಾವ ಆ ಥರ ಇದ್ದಾರೆ ಅನ್ನುವಂಥದ್ದು ಈಗ ಪ್ರತಿ ಇಲೆಕ್ಷನಲ್ಲಿ ಕೇಳಿ ಬರುತ್ತೆ ಸರ್. ಯಾಕೆ ಸುಧಾರಣೆ ಮಾಡ್ಕೊಂಡಿಲ್ಲ ಅಂತ ಯಾರು ಕಿವಿ ಮಾತು ಹೇಳಿಲ್ವಾ ಚರಂತಿಮಠರಿಗೆ? ಇಲ್ಲ, ಹೇಳಿದಾರೆ, ಅವ್ರಿಗೂ ಗೊತ್ತೈತಿ. ಆದರೂ ಅವರು ಮೂಲತಃ ಸ್ವಭಾವ ಅದೇ ಥರ ಐತೆ ಅಂತ ಕೇಳಿದೀವಿ ರೀ ನಾವು. ಮತ್ತು ನಾವು ಹೇಳಿ ಯಾರಿಗೆ ಅವ್ರಿಗಿಂತ ದೊಡ್ಡವ್ರು ಅಲ್ಲ. ಯಾಕಂದ್ರೆ ಅವರು ತಿಳ್ಕೊಂಡು ಒಂದು ಜನಾಭಿಪ್ರಾಯ ಪ್ರಕಾರ ಯಾವ ರೀತಿ ಹೋಗ್ಬೇಕು ಆ ರೀತಿ ಜನರು ಕರ್ಕೊಂಡು ಹೋಗ್ಬೇಕು ರೀ. ಹೌದಿಲ್ಲ ರೀ. ಹಿಂಬಾಲಕರಿಗೆ ಕೂಡ ಬೆನ್ನತ್ತಿದ್ರೆ ಏನೂ ಆಗೋದಿಲ್ಲ. ಎಲ್ಲನೂ ಬೇಕು, ಎಲ್ಲರೂ ಸಹಾಯ ಸಹಕಾರ ಬೇಕು. ಯಾರೋ ಒಬ್ಬರು ಅನ್ನೋ ಅನುಕೂಲ ಕೇಳಕ್ಕೆ ಬರ್ತಿರ್ತಾರೆ. ಅವ್ರು ಒಂದು ಸ್ವಲ್ಪ ಸಣ್ಣ ರೀತಿಯಿಂದ ಹೇಳಿದ್ರೆ ಅವರು ಒಪ್ಕೊಂಡ್ಬಿಡ್ತಾರೆ ಇಷ್ಟ. ಮತ್ತೊಂದು ಏನು ಸರ್, ಇನ್ನು ಕೊನೆಯದಾಗಿ ಅಭಿವೃದ್ಧಿ ಅಂದರೆ ಯಾರಂತ ಹೇಳ್ತೀರಿ ಸರ್? ಅಭಿವೃದ್ಧಿ ಅಂತೂ ಚರಂತಿ ಮಠ ನಾವಂತರೂ ಜೀವಿತ ಅವಧಿಯಿಂದನೂ ಹಿಡಿದು ನಾವು BJP. ಯಾಕಂದ್ರೆ ನಾವು ಪ್ರಾಪರ್ ಮೂಡ್ಲಿಗೆ ರೀ. ನಾವು ಮೂಡ್ಲಿ ಒಳಗಿದ್ದಾಗ ಈರಣ್ಣ ಕಡಾಡಿ ಅಂತ ಈಗ MP ಇದ್ದಾರೆ.
ಅವ್ರು ಆಮೇಲೆ ಸಾಮಾಜಿಕ ಹೋರಾಟಗಾರರು ಅಂತ ಬಿ ಜೆ ಗಡದವರು ಅಂತದ ಅವ್ರು ಕೂಡಿದ್ದಾಗ ನಾವೆಲ್ಲ ಕ್ರಾಂತಿ ಸಂಘ ಕಟ್ಟಿ ಬಿ ಜೆ ಪಿ ಕೂಡ ಬೆನ್ನತ್ತಿದ್ದೀವಿ ರೀ. ಆದ್ರೆ ನಾವು ಈ ಕಡೆ ಬಂದಿವ್ರಿ, ಅದು ಆ ಕಡೆ ಹೋಯ್ತು. ನಾವು ಈ ಕಡೆ ಯಾರಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಸಂಪರ್ಕ ಬೆಳೆಸಲ್ಲ. ಆದರೆ ಈ ಸದ್ಯಕ್ಕೆ ಬಾಗಲಕೋಟೆ ತಾವು ಹೆಂಗೆ ರೀ ಈ ಬಾಗಲಕೋಟೆ ಈಗ ಬಾಗಲಕೋಟವ್ರಿ, ಈಗ ಬಾಗಲಕೋಟವ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ ಸರ್. ಸರ್, ಈಗ ಬಾಗಲಕೋಟೆ ಉಪಚುನಾವಣೆ ಹತ್ತಿರ ಬರ್ತಾ ಇದೆ ಈಗ. ಸೊ ಈಗ ಮೇಟಿಯವರು ಒಂದು ಸ್ಥಾನ ತೆರವಾದ ನಂತರ ಈಗ ಮತ್ತೆ ಮೇಟಿಯವರ ಮಕ್ಕಳಿಗೆ ಟಿಕೆಟ್ ಕೊಡಬೇಕನ್ನುವಂಥದ್ದು ಕಾಂಗ್ರೆಸ್ದಲ್ಲಿ ಚಿಂತನೆ. ನಂತರ ಬಿ ಜೆ ಪಿಯಿಂದ ವೀರಣ್ಣ ಚರಂತಿಮಠರಿಗೆ ಟಿಕೆಟ್ ಫಿಕ್ಸ್ ಅನ್ನುವಂಥ ಮಾಹಿತಿ ಇದೆ. ಸೊ ಏನು ಹೇಳ್ತೀರಿ, ಇಲ್ಲಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಯಾವ್ದು ಬರುತ್ತೆ, ಅಭಿವೃದ್ಧಿ ಯಾವುದರಿಂದ ಅಂತ? ಬಾಗಲಕೋಟೆ ಮೇಟಿಯವ್ರ ಸ್ಥಾನ ತುಂಬಬೇಕಂದ್ರೆ ಮೇಟಿಯವ್ರ ಮಕ್ಕಳಿಗೆ ಇಬ್ಬರೊಳಗೆ ಒಬ್ರಿಗೆ ಕೊಡ್ಬೇಕು. ಅವ್ರೊಬ್ರಿಗೆ ಯಾರು ಇಬ್ಬರೊಳಗೆ ಇಬ್ಬರಲ್ಲಿ ಒಬ್ರಿಗೆ ಕೊಡಬೇಕು ಅಂತ. ಉಮೇಶ್ ಇಬ್ಬರೊಳಗೆ ಬೇಕಾದವ್ರು ಕೊಡಲಿ ಹಾಕತ್ರಿ. ಅಭಿವೃದ್ಧಿ ಹೇಗಿದೆ ಅಂತ? ಅಭಿವೃದ್ಧಿ ಮಾಡ್ಯಾರಲ್ರಿ, ಅಭಿವೃದ್ಧಿ ರಗಡ್ ಮಾಡ್ಯಾರ. ಈಗ ಅನುದಾನ ಇಲ್ಲಲ್ರಿ, ಸರ್ಕಾರದಾಗ ಅನುದಾನ ಇಲ್ಲ. ಇಲ್ಲಿ ಒಂದು ಬಾಗಲಕೋಟೆ ಕ್ಷೇತ್ರದ ಒಂದು ಅಲ್ಲಿ ಇಡೀ ಕರ್ನಾಟಕ ತುಂಬ ಇವು ಗ್ಯಾರಂಟಿ ಯೋಜನಾ 52,000 ಈ ಫಲಾನುಭವಿಗಳ ಅಕೌಂಟಿಗೆ ಹಾಕಿಂದ ಅನುದಾನ ಕೊರತೆ ಐತಿ. ಕೊರತೆ ಇದ್ದ ಸಂಬಂಧ ಅದು ಎಲ್ಲರಿಗೂ ನಾರ್ಮಲ್ ಇದಕ್ಕೆ ಈ ನಮ್ಮ ಕ್ಷೇತ್ರಕ್ಕೆ ಅಷ್ಟ ಸಂಬಂಧಪಟ್ಟಿದ್ದಲ್ಲ. ಅದರೊಳಗೆ ಒಂದು ಸ್ವಲ್ಪ ಗುದ್ದಾಡಿ ತಂದು ಕೆಸಿಂದ ಮಾಡ್ಯಾರ, ಅನುದಾನ ಕೆಲಸ ಮಾಡ್ಯಾರ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ಬೇಕು. ಮತ್ತು ಹೆಚ್ಚಿನ ಅಭಿವೃದ್ಧಿ ಆಗುವುದಂದ್ರೆ ಏನು, ಸಾರ್ವಜನಿಕರ ಸಂಬಂಧ ಅಭಿವೃದ್ಧಿ ಮಾಡ್ಬೇಕು. ಈ ಸಾರ್ವಜನಿಕರಿಗೆ ಕೊಡಕತ್ತಾರಲ್ಲ ಅನುದಾನ ಈಗ, ಮತ್ತು ಅದರಲ್ಲಿದ್ದ ಅದು ಪರ್ಫೆಕ್ಟ್ ಕೆಲಸ ಆಗೈತೆ ರೀ. ಅಂದರೆ ಮೇಟಿ ಅವರು ಇಲ್ಲಿ ಅಭಿವೃದ್ಧಿ ಅಂದರೆ ಅವರಿಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಹಾಂ ಮಾಡ್ಯಾರ ರೀ. ಈ ಅವಶ್ಯ ಇದ್ದು ಏನೋ ಹಂತದಲ್ಲಿ ಮಾಡ್ಯಾರ. ಅದು ಹೆಚ್ಚಿನ ಅಭಿವೃದ್ಧಿ ಆಗಿಲ್ಲ, ಅದು ಅನುದಾನ ಇಲ್ಲಾರ್ಕಾಗಿಲ್ಲ. ಅವ್ರು ಮಾಡ್ಲಾರ್ಕೇನು ಕೆಲಸ ನಿಂತಿಲ್ಲ. ಅನುದಾನ ಇಲ್ಲ, ಏನು ಅನುದಾನಕ್ಕೆ ರೋಡ ನೀರ ಅಷ್ಟೇ ಅಲ್ರಿ, ಇದು ಉಳ್ಕ್ಯದ್ದೆಲ್ಲ ಅನುದಾನ ಮಾಡ್ಯಾರ, ಕೆಲಸ ಮಾಡ್ಯಾರ. ಮತ್ತು ಅದ್ರ ತಕ್ಕ ಒಂದು ಸ್ವಲ್ಪ ಆಕತಿ ಇಬ್ಬರದು ಒಳಗೆ ಒಬ್ಬರು ಕೊಟ್ರೆ ಆಕತಿ. ಹೆಂಗೆ ಹೇಳಕ್ಕೆ ಬರ್ತದೆ ಸರ್ ಅದು? ಅಭಿವೃದ್ಧಿ ಹೆಂಗೈತ್ರಿ ಬಾಗಲಕೋಟೆ ಒಳಗೆ? ಬಾಗಲಕೋಟೆ ಒಳಗೆ BJP ಅಭಿವೃದ್ಧಿ ಐತೆ. ಬಿಜೆಪಿ ಅಂದ್ರೆ ಅಭಿವೃದ್ಧಿ ಅಂತ. ಈಗ ಬಾಗಲಕೋಟೆ ಜನ ತ್ಯಾಗ ಮಾಡಿದ್ದಾರೆ, ಹೀಗಾಗಿ ಬಹಳ ತೊಂದರೆಗೆ ಅನುಭವಿಸ್ತಿದ್ದಾರೆ ಅನ್ನುವಂಥ ಮಾತು ಐತ್ರಿ. ಮತ್ತು ಅನುಭವ ಹೆಂಗೆ ಬರ್ತ ಹಂಗೆ ಹೋಗ್ಬೇಕು ಅದ್ರಿಗೆ. ಕಾಲು ಬಂದಂಗೆ ಮತ್ತೆ ಬಡ್ರ ಮಂದಿಗೆ ಏನು ನೋಡಂಗಿಲ್ರಿ. ಏನು ಬಡ್ರ ಮಂದಿಗೆ ರೇಷನಿಂಗ್ ಏನೈತಿ ನೋಡ್ಕೊತ ಕಾಯ್ಕೊಂತ ಕುಂದಿರ್ಬೇಕ್ರಿ. ಅದಕ್ಕೆ ಸರ್ವ ಬರಲ್ಲ, ಅದು ಬರೋಲ್ಲ ಎಲ್ಲ ಹೇಳ್ತಾರೆ. ಹೇಳಿದ ಮ್ಯಾಗ ಏನೈತಿ, ಬಡ್ರ ಮಕ್ಕಳಿಗೆ ಏನೈತಿ, ಒಂದು ಮನಿ ಇಲ್ಲ, ಒಂದು ಆಶ್ರಯಜನಕ ಇಲ್ಲ, ಏನೂ ಇಲ್ಲ. ಈಗ ಅವರು ತನ್ನ ಪೂರ್ತಿಯಾಗಿ ತಾವು ಇದ್ರೆ. ಈಗ ಬಾಗಲಕೋಟೆಯಲ್ಲಿ ಯಾವ ಪಕ್ಷ ಬಂದ್ರೆ ಒಳ್ಳೇದಂತೀರಿ? ಹಾಂ ರೀ, ಬಿಜೆಪಿ ಕಾಂಗ್ರೆಸ್ ಅಲ್ಲಿ BJP ಆಗಲಿ ಕಾಂಗ್ರೆಸ್ ಆಗಲಿ ಒಂದೇ ರೀ, ನಮ್ಗೇನು ಬೇರೆ ಇಲ್ರಿ. ಹಾಂ, ಎರಡೂ ಒಂದು. ಬಟ್ ಜೀವನ ಅವಶ್ಯಕತೆಗಳ ಪೂರೈಸ ಜೀವನ ಅವಶ್ಯಕತೆ ಮಾಡಬೇಕು. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ BJP ತಂದ್ರೂ ಏನು ಇದು ಆಗಲ್ಲ. ಮತ್ತು ಕಾಂಗ್ರೆಸ್ನ ಮತ್ತು ಇದು ಮಾಡಲೇಬೇಕತ್ತ ಅನುಕಂಪನಿಂದ ಬಂದರೂ ಬರ್ಬೋದು ಕಾಂಗ್ರೆಸ್. ಇನ್ನು 2 ವರ್ಷ ಇರುವಂಥದ್ದು. ಇನ್ನು 2 ವರ್ಷದಂದ್ರು ಮತ್ತು ಈಗ BJP ಬಂದರೂ ಏನು ಇದು ಆಗಲ್ಲ. ಈಗ ಎಲ್ಲರೂ ನೋಡೋದು ಕಾಂಗ್ರೆಸ್ ಐತಿ. ಈಗ ಕಾಂಗ್ರೆಸ್ ಐತಿ, ಕಾಂಗ್ರೆಸ್ನ ಬರ್ಬೋದು ಅಂತ ನಮ್ಗೆ ಅನ್ಸಿಮ್ರಿ. ಸರ್, ಈಗ ಬಾಗಲಕೋಟೆಯ ಮುಳುಗಡೆ ನಗರಿ ವಿಷಯಕ್ಕೆ ಬಂದ್ರೆ ಯಾರ ಅಭಿವೃದ್ಧಿ ಒಳ್ಳೇದಿದೆ ಅಂತ? ಈಗ ವೀರಣ್ಣ ಚರಂತಿಮಠ ಅವರು ಒಳ್ಳೆ ಅಭಿವೃದ್ಧಿ ಮಾಡಿದವರು ಅವರೇ ರೀ. ವೀರಣ್ಣ ಚರಂತಿಮಠರವ್ರು ಅಭಿವೃದ್ಧಿ ಮಾಡಿದವರು ಅವರೇ. ಅಂದ್ರೆ ಅಭಿವೃದ್ಧಿ ಅಂದ್ರೆ ವೀರಣ್ಣ ಚರಂತಿಮಠ ಅವರು ಅಭಿವೃದ್ಧಿ ಮಾಡೋರು. 2,000 ರೂಪಾಯಿ ಬರತ್ತವ್ರಿ ನಿಮಗೆ? ಬರ್ತಾವ್ರಿ. ಈಗ ರೇಷನ್ಗೆ ಬಂದಿರಿ, ಸೊ ಈಗ ಭಾಳ ತತ್ರಿ ಪಾಳೆ ಹಚ್ಕೊಂಡು ಬಾಳೆಕಾಯಿ ಬಾಳತ್ತತ್ರಿ. ಈಗ ಹೆಂಗ್ರಿ ಇದು ಹೆಂಗೆ ಅನುಕೂಲ ಆಯ್ತು? ಹೆಂಗೈತ್ರಿ? ಅನುಕೂಲ ಐತ್ರಿ. ಎಷ್ಟು ಕೆಜಿ ಬರ್ತಾವೆ ಅಕ್ಕಿ? 10 kg ರೀ. 10 kg. 10 kg. ಎಷ್ಟು ಜನ ಇದೀರಿ ಮನ್ಯಾಗ? 3 ಮಂದಿ. 3 ಜನ. ಈಗ ಬಾಗಲಕೋಟೆ ಹೆಂಗ್ರಿ ನಿಮ್ಗೆ ನೀರು ಗೀರು ಎಲ್ಲ ವ್ಯವಸ್ಥೆ ಸವಲತ್ತು ಐತ್ರಿ. ಸವಲತ್ತು ಐತಿ. ಹೌದು. ಈಗ ಯಾವ ಸರ್ಕಾರ ಬಂದ್ರೆ ಚಲೋ ಆಗತ್ತಂತೀರಿ ನೀವು? ಯಾವ್ದು ಬಂದ್ರೆ ಏನು, ಯಾವ್ದು ಬಂದ್ರೆ ಅಷ್ಟೇ ರೀ. ಯಾವ್ದು ಬಂದ್ರು ನಮ್ಗೆ ಏನು ಯಾರೇನು ದುಡ್ಡು ಕೊಡನ್ರಿ. ಅಲ್ಲಿ ಈಗ ಕಾಂಗ್ರೆಸ್ ಬಂದಿಂದ ಗ್ಯಾರಂಟಿ ಯೋಜನೆಗಳನ್ನ ತಗೊಂಡ್ಬಂದ್ರಿ, ಬಸ್ ಫ್ರೀ ರೀ, ಈಗ ನಿಮ್ಗೆ 2,000 ರೂಪಾಯಿ ಕೊಡ್ತಾರೆ ಬಿಡ್ರಿ. ಸೊ ಹಿಂಗೆ ಫ್ರೀ ಕೊಟ್ಟರು ಚಲೋನೋ ಅಥವಾ ಬಿಜೆಪಿ ಸರ್ಕಾರ ಚಲೋನೋ? ಯಾವ್ದಕ್ಕಿಂತ ದುಡ್ಡು ತಿನ್ನೋದ ಚಲೋ ರೀ. ನಾನು ಕೇಳ್ಬೇಕಂದ್ರೆ ಏನು ಸೌಲಭ್ಯ ಕೊಡಬಾರ್ದಂತ? ಯಾವ್ದು ಬ್ಯಾಡ್ರಿ ನಮ್ಗೆ. ನಾವು ದುಡಿಬೇಕು, ನಾವು ತಿನ್ಬೇಕು ಅಷ್ಟೇ ರೀ, ಮತ್ತೇನೂ ಇಲ್ಲ. ಬಾಗಲಕೋಟೆಗೆ ಮತ್ತೆ ಚುನಾವಣೆ ಬರಾಕತ್ತೈತಿ. ಈಗ HY ಮೇಟಿ ಅವ್ರು ತೀರ್ಕೊಂಡ್ರು, ಹಿಂಗಾಗಿ ಮತ್ತೆ ಬೇರೆದವ್ರು MLA ಬರಬೇಕಾಗೈತಿ. ಸೊ ಅದಕ್ಕೆ ವೀರಣ್ಣ ಚರಂತಿಮಠರು ಮತ್ತು HY ಮೇಟಿ ಅವರ ಮಕ್ಕಳು ಈ ಸರಿ ನಿಂತಾರಂತ ಹೇಳತ್ತಾರ. ಅದಕ್ಕೆ ಕಾಂಗ್ರೆಸ್ಗೆ BJP ಯಾವುದು ಓಟ್? ಯಪ್ಪ ನಮಗೇನು ಗೊತ್ತಾಗಿಲ್ಲ ರೀ. ಏನು ತಾವು ಯಾವ ಊರವ್ರು? ನಾವು ಇದ ಬಾಗಲಕೋಟೆ. ಹ್ಞೂ ರೀ, ನಮಗೇನು ಆರಾಮರ ಐತ್ರಿ. ಏನು ಮಾಡೋಣ ನೀವು ಹೇಳ್ರಿ ಅಮ್ಮವ್ರಿಗೆ. ಮಾತಾಡಕ್ಕೆ ಬರಂಗಿಲ್ಲ ರೀ. ನೀವು ಹೇಳಿ, ನೀವು ಮಾತಾಡ್ರಿ. ಅಲ್ರಿ 2,000 ರೂಪಾಯಿ ತಗೊಳತ್ತಿರಲ್ಲ? ತೊಗೊಳಕತ್ತೆ ಹೇಳ್ರಿ. ಅದನ್ನ ಹೇಳ್ರಿ, ಅದೇ ಹೇಳ್ರಿ. ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡತ್ತೀರಿ? ನಾ 15-20 ವರ್ಷ ಆಯ್ತು.
15-20 ವರ್ಷ ಆಯ್ತು ರೀ. 20 ವರ್ಷದಿಂದ ಇಲ್ಲೇ ಇದ್ರಿ. ಹಾಂ. ಈಗ ಬೈ ಎಲೆಕ್ಷನ್ ಹತ್ರ ಬರತೈತೆ ನಮ್ದು, ಯಾಕಂತಂದ್ರೆ ಎಚ್.ವೈ. ಮೇಟಿ ಅವರ ತೆರವಾದ ನಂತರ ಈಗ ಮತ್ತೊಬ್ರು MLA ಬಾಗಲಕೋಟೆಗೆ ಬರಬೇಕಾಗೈತಿ. ಸೊ ಕಾಂಗ್ರೆಸ್ ಮತ್ತು BJP ಯಾವ್ದು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಪ್ರಕಾರ? ಕಾಂಗ್ರೆಸ್ ರೀ. ಕಾಂಗ್ರೆಸ್. ಹಾಂ. ಓಕೆ. ಅಂದ್ರೆ ಎಚ್.ವೈ. ಮೇಟಿ ಅವರ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿದ್ವಾ ಹೇಗೆ ಅಂತ ಚೆನ್ನಾಗಿದ್ದಾರೆ. ಮಾಡಿದ್ರ? ಹಾಂ. ಎಲ್ಲ ಕೆಲಸ ಆಗ್ಯಾವಿಲ್ಲ? ಹಾಂ, ಎಲ್ಲ ಕೆಲಸ ಆಗ್ಯಾವ ಸರ್. ಈಗ ವೀರಣ್ಣ ಮಠ ಹಿಂದಿದ್ರಲ್ಲ, ಅವ್ರ ಅಭಿವೃದ್ಧಿ ಕೆಲಸಗಳು ಹೆಂಗಿದ್ವು? ಅವ್ರದ್ದು ಅಷ್ಟು ಕೆಲಸ ಇಲ್ರಿ. ಕೆಲಸ ಇಲ್ಲ. ಇಲ್ಲ. ಓಕೆ. ಅಂದ್ರೆ ಈಗ ಮತ್ತೆ ಕಾಂಗ್ರೆಸ್ ಬರಬೇಕು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಅಂತೀರಿ? ಹಾಂ, ಮತ್ತು ಕಾಂಗ್ರೆಸ್ ಬರೋದ್ರಿ ರೀ. ಕಾಂಗ್ರೆಸ್ ಬಂತಂದ್ರೆ ಮತ್ತೆ ಚಲೋ ಆಗಿತ್ತು ಭಾಳ. ಹಾಂ. ಯಾರು ಡೆವಲಪ್ಮೆಂಟ್ ಮಾಡ್ಬೇಕಂತ ಮನಸ್ಸು ಇಚ್ಛೆಯಲ್ಲಿಂದ ಇವತ್ತಿಗೂ ಬಾಗಲಕೋಟೆ BJP ಬರಲಿ ಕಾಂಗ್ರೆಸ್ ಬರಲಿ ಎಲ್ಲ ತಮ್ಮ ಲಾಭಗಳನ್ನು ನೋಡ್ಯಾರ. ಬಾಗಲಕೋಟೆ ಮುಳುಗಡೆ ಯಾರಿಗೆ ಬೇಕಾಗಿತ್ತು ಅವ್ರಿಗೆ ಸಿಗ್ಲಿಲ್ಲ, ಯಾರಿಗೆ ಬ್ಯಾಡಾಗಿತ್ತು ಅವ್ರಿಗೆ ಸಿಕ್ತು. ಮುಳುಗಡೆದು ಈಗ ಹೊಳಿ ಸಾಯಲು ತಮ್ಗೆ ನಿಯರೆಸ್ಟ್ ನೀರು ನಿಂದಿರ್ತಿತ್ತು, ಅವರೆಲ್ಲ ಕಿತ್ಕೊಂಡು ಅಲ್ಲೆಲ್ಲ ಹೋದ್ರು. ಈಗ ಅಲ್ಲಿ ಇಲ್ಲಿ ಇರೋ ಕಿರಾಣಿ ಅಂಗಡಿ ಯಾವುದೋ ಒಂದಂತರ ಕಿರಾಣಿ ಅಂಗಡಿ ಮೆಡಿಕಲ್ ಯಾವ್ದತ್ತವ್ರಿ, ಇಲ್ಲಿರೋ ಎಲ್ಲ ಕುಡಿಯೋರು ಒಂದು 400-500 ಅಂಗಡಿ ಆಗ. ಈಗ ಇವು ಹೋಗ್ಲಾರ್ದ ಅಲ್ಲಿ 600 ಅಂಗಡಿ ಆಗ್ಯಾವ. ಒಂದು 3 ಮನೆ ಕಟ್ಟೋದು, ಅದಕ್ಕೆ 2 ಅಂಗಡಿ ಕಟ್ಕೊಂಡು ಯಾಕೆ ಉಪಜೀವನ ಬೇಕಲ್ರಿ. ನಮ್ಮ ಕರ್ನಾಟಕ 15-20 ವರ್ಷ ಇನ್ನು ಹಿಂದೆ ಹೋಗ್ತದೆ, ಹೊರತಾಗಿ ಮುಂದೆ ಬರೋಂಗಿಲ್ಲ. ಇನ್ನು ಇವ್ರು ಏನೋ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಮತ್ತೆ ಅದು ಏನಾದ್ರು ಸಾಲ ಒತ್ತಿ ಹಾಕೋದು, ಮತ್ತು ಅದು ಮಾಡೋದು. ಈಗ ಹೆಚ್ಚು ಕಡಿಮೆ ಬೆಂಗಳೂರಾಗ ಅರ್ಧ ಆಸ್ತಿ ಸಾಲದಾಗ ಐತಿ. ಬಾಗಲಕೋಟೆ ಡೆವಲಪ್ ಆಗ್ಬೇಕಂದ್ರೆ ಕನಸಿನ ಮಾತು. ಮೂಲ ಕಾರಣ ಅಂದ್ರೆ ಗೌರ್ಮೆಂಟ್ ಏನು ಇವು 5 ಸ್ಕೀಮ್ ಕೊಟ್ಟಾರಲ್ರಿ, ಇದ್ರದ್ದು ಮೇನ್ ಇಫೆಕ್ಟೆಡ್ ರೀ. ಡೆವಲಪ್ಮೆಂಟ್ ಅನ್ನೋದು ಏನೂ ಇಲ್ಲ. ಏನು ಇಲ್ಲಿ ಬರೋದಂಥ ಜನ ಎಲ್ಲರಿಗೆ ಬಂದಾಗ್ಬಿಟ್ಟೈತಿ. ಇಲ್ಲಿ ನೋಡಿ ಮಾರ್ಕೆಟ್ ಎಲ್ಲ ಆಸ್ತಿ ಹೆಂಗೈತ್ರಿ, ಬರೋ ಜನಕ್ಕೆ ಇಲ್ಲಿ ಏನೋ ಅನುಕೂಲ ಇಲ್ಲ. ಎಲ್ಲಾನು ಬರೀ ಗಾಡಿ ಮಾಡ್ಕೊಂಡು ಬರಬೇಕು. ಬಂದರು ಇಲ್ಲಿ ಪೊಲೀಸರು ಹಿಡಿತಾರ, ಗಾಡಿ ಕಿರಿಕಿರಿ ಮಾಡ್ತಾರ. ಅವಕ್ಕೆಲ್ಲ ಇವು ಇಲ್ಲ ಲೈಸೆನ್ಸ್, ಎಲ್ಲ ಕಾಗದ ಪತ್ರ ಎಲ್ಲ ಡಾಕ್ಯುಮೆಂಟ್ಸ್ ಅವ್ರದ್ದು ಇರಂಗಿಲ್ಲ. ಯಾರು ಇದು ಮಾಡ್ತಾರ ಅವರು ಇರಂಗಿಲ್ಲ. ಇದ್ದು ಅವರು ತಮ್ಮ ಇರಲಿಲ್ಲ ಅಂದ್ರೆ ಮಂದಿಗೆ ಹಿಡ್ಕೊಂಡು ಹೋಗೋದು. ಅವ್ರಿಗೆ ನಿಮ್ದು ಲೈಸೆನ್ಸ್ ಇಲ್ಲ, ಹೆಲ್ಮೆಟ್ ಇಲ್ಲ, ಎಲ್ಲ ಇತ್ತಂತಂದ್ರೆ ಒಗಿದಿಲ್ಲ ಅಂತ ಹೇಳ್ತಾರ. ಪ್ರತಿಯೊಂದು ಒಟ್ಟು ಈ ಸರ್ಕಾರ ಅಲ್ರಿ ಏನೋ ಯಾರು ಬಂದರೂ ಬಾಗಲಕೋಟೆ ಇವತ್ತಿಗೂ ಮುಳುಗಡೆದಾಗಲಿ ಯಾವ ಸಮಸ್ಯೆ ಯಾರು ಬಗೆಹರಿಸಿಲ್ಲ. ಎಲ್ಲರೂ ಬರೀ ಬಂದಾಗ ಬರೀ ಮಾಡ್ತೀವ್ರಿ ಹೇಳ್ತೀವ್ರಿ ಅಂತ ಹೇಳ್ತಾರೆ. ಬಾಗಲಕೋಟೆ ಪೂರ ಡೆವಲಪ್ ಮಾಡ್ಬೇಕನ್ನೋರು ಯಾರ್ಯಾರು ಯಾವ MLA ಬರಲ್ರಿ MP ಬರಲ್ರಿ ಯಾರೂ ಮಾಡಿಲ್ಲ. ಅಣ್ಣ ಈಗ ಇನ್ನೊಂದು ಏನಂತಂದ್ರೆ ಈ ಬಾಗಲಕೋಟೆ ವ್ಯಾಪಾರಸ್ಥರಿದ್ದಾರಲ್ಲ, ದೊಡ್ಡ ಪ್ರಾಬ್ಲಮ್ಗಳು ಹೇಳ್ತಾರೆ. ಏನಂತಂದ್ರೆ ನಾವು ಒಂದು ರೂಪಾಯಿ ವ್ಯಾಪಾರ ಆಗಲ್ಲ ನಮಗೆ. ಈಗ ಮೇನ್ ಪ್ರಾಬ್ಲಮ್ ಅಪ್ಪ ಅಂದ್ರೆ ಈಗ ನೋಡ್ರಿ 2 ಮಾರ್ಟ್ ತೊಗೊಂಬಂದ್ರು, 2-3 ಮಾರ್ಟ್ ಬಂದ್ವು. ಇಲ್ಲಿ ಇರೋ ಜನಸಂಖ್ಯೆನ ಕಡಿಮೆ. ಆ ಜನಸಂಖ್ಯೆಗೆ ಇವ್ರು ಅಲೌಡ್ ಹೆಂಗ್ ಮಾಡಿದ್ರು ಗೊತ್ತಿಲ್ಲ. DC ಆಫೀಸ್ಲಿಂದ ಅವಕ್ಕೆಲ್ಲ ಸಣ್ಣ ಪುಟ್ಟ ಜನ ಈಗ ನಮ್ಮಂತ ಒಂದು ಅಂಗಡಿಲಿಂದ 10 ಮಂದಿ ಜೀವನ ನಡೀತಿತ್ತು. ಒಬ್ಬ ಹಮಾಲಿ ಮಾಡೋರು, ಅಂಗಡಿ ದುಡಿಯೋರು, ಇನ್ನು ಇತರಗಳು ಎಲ್ಲ ಇಲ್ಲಿ ಬಂದ್ರೆ ಒಂದು ಚಾದ ಅಂಗಡಿಯವರು, ಏನೇನೋ ಇತರ ಕೆಲಸ. ಈಗ ಅವ್ರು ಒಂದ ಮಾರ್ಟ್ ಮಾಡಿದ್ರೆ ಅಲ್ಲೇ ಒಬ್ಬರ ಹೋಗ್ಬಿಡ್ತಾರ. ಅಲ್ಲಿ ಇನ್ನಿತರಿಗೆ ಲಾಭ ಆಗಂಗಿಲ್ಲ ಏನು. ಇಲ್ಲೇ ಚಂದ ಕೇಳಕ್ಕೆ ಇಲ್ಲಿ ಬರ್ತಾರ. ಇಲ್ಲೇ ಏನೋ ಬೇಕಾದ್ರೂ ಊರ್ ಡೆವಲಪ್ಮೆಂಟ್ ಈಗ ಫಂಕ್ಷನ್ ನಡೀತಂದ್ರೆ ಇಲ್ಲಿ ಬರ್ತಾರ. ಎಲ್ಲರೂ ಸಂತಿ ಹೋಗಿ ಅಲ್ಲಿ ಮಾಡ್ತಾರ. ಮತ್ತು ಈಗ ಈ ಥರ ನಡೆದೈತೆ ಪರಿಸ್ಥಿತಿ. ಬಾಗಲಕೋಟೆ ಬಗ್ಗೆ ಯಾರಿಗೇ ಆಗಲ್ರಿ ಒಳ್ಳೆ ಅಭಿಪ್ರಾಯ ಯಾರು ಬಂದರೂ ತೋರಿಸಿಲ್ಲ. ನಾವು ಎಲ್ಲ BJP ಬರಲಿ ಕಾಂಗ್ರೆಸ್ ಬರಲಿ ಎಲ್ಲರೂ ತಮ್ಮ ಸೇಫ್ಟಿ ಸೈಡ್ ನೋಡೋರು. ಯಾರು ಇಲ್ಲಿ ಬಾಗಲಕೋಟೆ ಮುಳುಗಡೆ ಇವತ್ತಿನವರೆಗೂ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಲ್ಲ. ಬೇಕಾದ ಸರ್ಕಾರ ಏನೇ ಘೋಷಣೆ ಮಾಡಲಿ ಅವು ಎಲ್ಲ ಹಳ್ಯಾಗ ಉಳಿತಾವ, ಹೊರತಾಗಿ ಕಾರ್ಯರೂಪಕ್ಕೆ ಬರಂಗಿಲ್ಲ. ನೀವು ಯಾವುದೇ ಥರದಿಂದ ತೋರಿ, ಯಾವುದೋ ಆಗಲಿ ಗೌರ್ಮೆಂಟ್ಲಿಂದ ಏನೋ ಅನೌನ್ಸ್ಮೆಂಟ್ ಆಗಲಿ ಅವು ಯಾವ ಪರಿಪೂರ್ಣವಾಗಿ ಯಾವ ಕೆಲಸ ಇಲ್ಲಿ ನಡೆದಿಲ್ಲ ಇವತ್ತಿನವರೆಗೂ. ಈಗ ಇಲ್ಲೇ ನೋಡ್ರಿ ಮುಚ್ಗಂಡಿ ಕೆರೆಗೆ ಎಷ್ಟೆಷ್ಟೋ 2 ಸಲ ಪೈಪ್ ಹಾಕಿದ್ರು, ಅದು ಚಲೋ ರೋಡ್ ಅಡ್ಡಿದ್ರು. ಒಳ್ಳೆ ಮಳೆ ನವನಗರನಾಗ ರೋಡ್ ಮಾಡಿದ್ರು, ಅಲ್ಲಿ ನವನಗರ ಡೆವಲಪ್ ಮಾಡ್ಯಾರ. ಅಲ್ಲಿ ಸರಿಯಾಗಿ ಟಾಯ್ಲೆಟ್ ಇಲ್ಲ. ಜನಕ್ಕೆ ಹೋಗೋದನ್ನ ಟಾಯ್ಲೆಟ್ ಬಂತಂದ್ರೆ ನಡ್ಬರ್ಕೆ ಅಲ್ಲಿ ಹಿಂಗಾಗಿ ಎಲ್ಲಿ ಬೇಕಾದಲ್ಲಿ ಟಾಯ್ಲೆಟ್ ಕೊಡ್ತಾರ, ರಿಸರ್ಚ್ ಕೊಡ್ತಾರ ಎಲ್ಲಿ ಬೇಕಾದಲ್ಲಿ. ಇಲ್ಲೇ ಜಸ್ಟ್ ಒಂದು ಬಡವ ರಾಷ್ಟ್ರ ನೇಪಾಳ ಅಂತ ಹೇಳ್ತಾರೆ. ನಾನು ಲಾಸ್ಟ್ ವರ್ಷ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ನೀವು ರಿಸರ್ಚ್ ಮಾಡ್ಬೇಕಾದ್ರೆ ಟಾಯ್ಲೆಟ್ ಬಾತ್ರೂಮ್ ಇದ್ದಲ್ಲಿ ಕಳಿಸ್ತಾರೆ. ಇವ್ರು ಇವತ್ತಿನವರೆಗೂ ಆ ಥರ ಜನರಿಗೆ ಅನುಕೂಲ ಆಗೋ ಏನಿಲ್ಲ, ತಮಗೆ ಅನುಕೂಲ ಆಗೋ ಮಾಡ್ಕೊಂಡ್ರು. ಗೌರ್ಮೆಂಟ್ಗೆ ಈಗ ಏನಪ್ಪ ಅಂತಂತಂದ್ರೆ ನಿಮ್ಮ ತಹಸೀಲ್ದಾರ್ ಆಫೀಸು DC ಆಫೀಸು ಮೇನ್ ಎಲ್ಲ ಮಾಡ್ಕೊಂಡ್ರು. ಜನರಿಗೆ ಏನು ಒಳ್ಳೇದಾಗಬೇಕಾಯ್ತಲ್ಲ ಅವು ಏನೂ ಮಾಡಿಲ್ಲ ಸರ್. ಜನರಲ್ಲಿಂದ ಲಾಭ ತೊಗೊಂತಾರ, ಆ ಜನರಲ್ಲಿಂದ ಏನೇನು ಇಲ್ಲ. ಯಾವುದೋ ಆಫೀಸ್ದಾಗ ಹೋಗ್ರಿ, ಎಲ್ಲೇ ಹೋಗ್ರಿ, ಬರೀ ಕರಪ್ಷನ್. ಎಲ್ಲರ ಕೆಲಸ ಇಲ್ಲ, ಎಲ್ಲೇ ಹೋಗ್ರಿ ಯಾವುದೋ ಬೇಕಾದ ಕೆಲಸದಾಗ ಹೋಗ್ರಿ. ನಿಮ್ಮಂತೆ ನಾವು ಅದೀವಿ ಅಂತ ಹೇಳ್ತಾರ. ಎಲ್ಲ ಎಲೆಕ್ಷನ್ ಬಂದಾಗ ಓಟ್ ತೊಗೊಂಡು ಅದನ್ನ ಹೇಳ್ತಾರ. ಹೋದ ಮ್ಯಾಗ
ಯಾರು ಏನು ಕಾರ್ಯರೂಪಕ್ಕೆ ಆ ಕೆಲಸ ಬರಂಗಿಲ್ಲ. ಈಗ ಮೊನ್ನೆ ವಿಧಾನಸಭಾದೊಳಗೆ ಚರ್ಚೆ ಆಯ್ತದೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ನಾವು ನಿಮಗೆ ಜಾಗ ಕೊಡ್ತೀವಿ, ರೊಕ್ಕ ಕೊಟ್ಟು ತಗೋರಿ ಅಂತೇಳಿ. ಇದೇ ಕೆಲಸ ಯಾವಾಗ ಮಾಡಿದ್ರಪ್ಪ ಅಂದ್ರೆ ನಮ್ದು ವ್ಯಾಪಾರ ಈ ಥರ ಆಗ್ತಿದ್ದಿಲ್ಲ. 20 ವರ್ಷದಿಂದ ಈಗ ಎಲ್ಲ ಮಾರ್ಕೆಟ್ ಒಂದೇ ಕಡೆ ಆಗಿಬಿಟ್ಟಿತ್ತಪ್ಪ ಅಂದ್ರೆ ಏನಾರು ಆಗ್ತೈತೆ. ಈಗ ಎಲ್ಲ ಮಾರ್ಕೆಟ್ ಒಂದು ಕಡೆ ಆಗಿಲ್ಲ, ಎಲ್ಲ ಕಡೆ ಅಲ್ಲೆಲ್ಲಿ ನೋಡ್ರಿ. ಮೊದಲು ಎಲ್ಲ ಹೊಳಿ ಸಾಲಿನ ಜನ ಎಲ್ಲ ಬಾಲ್ಕೋಟಿಗೆ ಬರ್ತಿತ್ತು, ಈಗೆಲ್ಲ ಗದ್ದನಕೆರೆ ಸ್ಟಾಪ್ ಆಯ್ತು. ಇಲ್ಲಿ ಮುಂದೆ ಬರ್ರಿ ಸಿಮ್ಮಿಕೆರೆ, ಅಲ್ಲಿ ಜನ ಅಲ್ಲೇ. ಈಗ ಸಂಗಮ್ ಕತ್ರಿ, ಇಲ್ಲಿನ ಜನ ಇಲ್ಲಿ ಸಿಕ್ಕೇರಿ ಕ್ರಾಸ್, ಹಿಂಗೆ ಎಲ್ಲೆಲ್ಲೆಲ್ಲಿ ಮೇನ್ ಜನ ಬರ್ತಿದ್ರಲ್ಲ ಅಲ್ಲೇ ಒಟ್ಟು ಬಾಗಲಕೋಟೆ ಬರ್ಬೇಕನ್ನೋರು 99% ಅವಶ್ಯಕತೆ ಇದ್ರು. 10% 20% ಅಲ್ರಿ, 99 ಅವಶ್ಯಕತೆ ಇದ್ರು ಅಷ್ಟೇ ಬಾಲ್ಕೋಟಿಗೆ ಬರ್ತಾರೆ. ಇರಲಿಲ್ಲ ಅಂದ್ರೆ 5 ರೂಪಾಯಿ 2 ರೂಪಾಯಿ ಹೆಚ್ಚಾದರೂ ಅಲ್ಲೇ ತೊಗೊಂಡು ಹೋಗ್ಬಿಡ್ತಾರೆ. ಈಗ ಕೊಮುಟಿಗೆವರು ಅದಕ್ಕೆ ಗುದ್ದಾಡತ್ತಾರಲ್ರಿ, ಒಂದ್ ಕಡೆ ಮಾಡ್ರಿ ಅಂತೇಳಿ. ಸರ ಇವರೆಲ್ಲರೂ ಗುದ್ದಾಡೋಕಿನ ರೀ ಮೇನ್ MLAಗಳು ಅದಕ್ಕೆ ಸಪೋರ್ಟ್ ಮಾಡ್ಬೇಕ್ರಿ. ಈ ಕೆಲವೊಂದು ಬರೀ ನಮ್ಗೆ 2000 ಬಂದಿಲ್ದಿಂದ ನಮ್ಮ ಮಣ್ತನ ಕುಪ್ಪೆಗಾಗ್ಯದ ಅಂತೇಳಿ 6 ಜನಕ್ಕೆ ಗುರ್ತಾಗೋಲ್ತು. ಸಿದ್ದರಾಮಯ್ಯ ಅವರು ನಮ್ಮ ರೊಕ್ಕ ತೊಗೊಂಡು ನಮಗೆ ಕೊಟ್ಟು ಅವ್ರ ಜೈ ಅನ್ಸ್ಕೊಳಕತ್ತಾರ ಅನ್ನೋದು ಜನಕ್ಕೆ ಗುರ್ತಾಗೋಲ್ತು. ನೀವೆಲ್ಲ ಹೊರಗಿನವ್ರ, ಈ ಕುಮ್ಮಟಿಗೆವ್ರು ಆದರೂ ಹೊರಗಿನವ್ರ, ನಾವಾದ್ರೂ ನೀವಾದ್ರೂ ಹೊರಗಿನವ್ರ. ಜನಪ್ರತಿನಿಧಿಗಳು ಏನೈತಿ ಏನಿಲ್ಲ ಬಾಲ್ಕೋಟೆ ಸಮಸ್ಯೆ ಎಲ್ಲ ಗುರ್ತಿರ್ತೈತಿ. ಬಿಫೋರ್ ಎಲೆಕ್ಷನ್ ಬಿಫೋರ್ ನಿಮ್ಗೆಲ್ಲ ಮಾತಾಡ್ತಾರ. ಗೆದ್ದು ಬಂದ್ಮ್ಯಾಗ ಅದು ಎಲ್ಲ ಮೀಟಿಂಗ್ ಕರೀತಾರ, ಎಲ್ಲರೂ ಕೂಡಿಸ್ತಾರ, ನಿಮ್ಗೆ ಏನು ಸೌಲಭ್ಯ ಬೇಕಂತ ಕೇಳ್ತಾರ. ಅದು ಹಾಳ್ಯಾಗ ಉಳಿದು ಬಿಡ್ತೈತೆ ಸರ್. ಯಾರು ಡೆವಲಪ್ಮೆಂಟ್ ಮಾಡ್ಬೇಕಂತ ಮನಸ್ಸು ಇಚ್ಛೆಯಲ್ಲಿಂದ ಇವತ್ತಿಗೂ ಬಾಗಲಕೋಟೆ BJP ಬರಲಿ ಕಾಂಗ್ರೆಸ್ ಬರಲಿ ಎಲ್ಲ ತಮ್ಮ ಲಾಭಗಳನ್ನು ನೋಡ್ಯಾರ. ಸರ್ ಇನ್ನೊಂದು ಹೇಳ್ತಾರೆ, ಬಾಗಲಕೋಟೆ ಜನ ತ್ಯಾಗ ಮಾಡಿದ್ದಾರೆ. ಹಾಗೆ ಅಲ್ರಿ ಸರ್, ಎಲ್ಲ ಕಳ್ಕೊಂಡು ಆಗಿ ಹೋಗಿದ್ದೆ. ಈಗ ತ್ಯಾಗ ಅನ್ನೋಕೆ ಶಾಪ ಆಗಿದೆ ಅಂತ ಅಲ್ಲ, ಈ ತ್ಯಾಗ ಅಂತಲ್ರಿ. ಈಗ ಬಾಗಲಕೋಟೆ ಮುಳುಗಡೆ ಯಾರಿಗೆ ಬೇಕಾಗಿತ್ತು ಅವ್ರಿಗೆ ಸಿಗ್ಲಿಲ್ಲ, ಯಾರಿಗೆ ಬ್ಯಾಡಾಗಿತ್ತು ಅವ್ರಿಗೆ ಸಿಕ್ತು ಮುಳುಗಡೆದು. ಈಗ ಹೊಳಿ ಸಾಯಲು ತಮ್ಗೆ ನಿಯರೆಸ್ಟ್ ನೀರು ನಿಂದಿರ್ತಿತ್ತು, ಅವರೆಲ್ಲ ಕಿತ್ಕೊಂಡು ಅಲ್ಲೆಲ್ಲ ಹೋದ್ರು. ಈಗ ಇಲ್ಲಿ ಇರೋ ಕಿರಾಣಿ ಅಂಗಡಿ ಯಾವುದೋ ಒಂದಂತಾರ ಕಿರಾಣಿ ಅಂಗಡಿ ಮೆಡಿಕಲ್ ಯಾವ್ದತ್ತವ್ರಿ, ಇಲ್ಲಿರೋ ಎಲ್ಲ ಕುಡಿಯೋರು ಒಂದು 400-500 ಅಂಗಡಿ ಆಗ. ಈಗ ಇವು ಹೋಗ್ಲಾರ್ದ ಅಲ್ಲಿ 600 ಅಂಗಡಿ ಆಗ್ಯಾವ. ಒಂದು 3 ಮನೆ ಕಟ್ಟೋದು, ಅದಕ್ಕೆ 2 ಅಂಗಡಿ ಕಟ್ಕೊಂಡು. ಯಾಕೆ ಉಪಜೀವನ ಬೇಕಲ್ರಿ, ಅವ್ರು ಕಟ್ಟಿದವ್ರು ತಪ್ಪಲ್ಲ, ಅವ್ರಿಗೆ ಉಪಜೀವನ ಬೇಕಲ್ಲ. ಈಗ ಅವರು ಒಂದು ಏನಪ್ಪ ತಿಂಗಳಿಗೆ ಒಂದು 5,000 ರೂಪಾಯಿ ಬಾಡಿಗೆ ಬಂತ ನಮ್ಮ ಮನೆ ಉಪಜೀವನ ನಡೀತೈತೆ ಅಂತ ಅವ್ರು ಮಾಡ್ತಾರೆ. ಅದು ಕಟ್ಟೋತನ ಗೌರ್ಮೆಂಟ್ ಸುಮ್ ಕುಂತು ಈಗ ನೀವು ಕಟ್ಟಿದ ಮ್ಯಾಗ ಅವು ಕೆಡುತ್ತೀವಿ, ಅವು ಬಂದ್ ಮಾಡ್ರಿ, ನಾವೆಲ್ಲ ಡೆವಲಪ್ ಮಾಡಿದ್ರೆ ಆಗಕ್ಕೆ ಸಾಧ್ಯ ಇಲ್ಲ ಸರ್. ನೀವು ಯಾವುದೋ ಅಂತವ್ರಿ, ಈಗ ಒಂದು ಸಿಗರೇಟ್ ಸೇದ್ ಬ್ಯಾಡ್ರಿ ಅಂತ ಅದ್ರ ಮ್ಯಾಗ ಬರ್ದಿರ್ತಾರ. ನೀವು ಸಿಗರೇಟ್ ಹೊರಗೆ ನೀವು ಕೊಟ್ಟ ಮ್ಯಾಗ ಸೇದ್ ಬ್ಯಾಡ ಅಂದ್ರೆ ಅವ್ರು ತುಡಿಗೆಲ್ಲರೂ ಹೋಗಿ ಸೇದವ್ರು. ನೀವು ಫಸ್ಟ್ ಅದು ಕಂಪಲ್ಸರಿ ಯಾವುದೋ ಒಂದು ಕಾರ್ಯರೂಪಕ್ಕೆ ತರಬೇಕಾದ್ರೆ ಕಟ್ಟಾಕತ್ತಾರ ಅನ್ನೋದು ಎಲ್ಲರಿಗೂ ಗುರ್ತಿರ್ತದೆ. ಅದು ನೋಡ್ತಿರ್ತಾರೆ, ಅದನ್ನು ಬಂದ್ ಮಾಡಿಸ್ಬೇಕು. ಈಗೇನು ಇಲ್ಲ, ಅಲ್ಲಿ 4 ಮಾರ್ಕೆಟ್ ಮಾಡ್ಯಾರ ಸರ್. 4 ಮಾರ್ಕೆಟ್ ನಂದ 31ರಾಗ 12 ವರ್ಷ ಆತನ 13 ವರ್ಷ ಆತ. 13 ವರ್ಷ ಆಯ್ತು ಕಟ್ಟಿ. ಇವತ್ತಿಗೂ 1 ತಿಂಗಳು 1 ವರ್ಷದ ಬಾಡಿಗೆ ನೋಡಿಲ್ಲ ನಾ. 31 ಗುರುವಾರದ ಮಾರ್ಕೆಟ್ನಾಗ ಮೇನ್ ರೋಡಿ ಒಳಗೆ ಹಿಂಗೆ ಓಪನ್ ಕುಂದ್ರಲ್ಲೇ ಐತೆ ಏನ್ರಿ, ಅಂಗಡಿ ಎಲ್ಲ ತಿರುಗಿ ಹಳೇದಾಗಿ ಹೋಯ್ತು. ಅದರಲ್ಲಿಂದ ಏನೂ ಲಾಭ ಆಗಿಲ್ಲ. ಅಲ್ಲಿ ಹೋಗಿ ಕುಂತ್ರೆ ಒಂದೊಂದು ದಿವಸ ಬೋನಿಗೆನೂ ಆಗಿಲ್ಲ. ಮತ್ತು ಹೊರಗಿನ ಜನ ಯಾರು ಬರ್ತಾರೆ ಹೇಳಿ ಸರ್, ನಾವ್ನವ್ರಿಗೆ ನೀವು ಆಮೇಲೆ ಇವರು ಇಲ್ಲಿ ಜನ ರಾಜಕಾರಣಿಗಳು ಹೆಂಗದಾರ, ಈ ಬಸ್ ನವನಗರ ಬಂದು ನವರಲ್ಲಿಂದ ಬಾಲ್ಕೋಟೆ ಬಂದು ಹೊಳ್ಳಿ ನವನಗರಕ್ಕೆ ಹೋಗ್ಬೇಕಂತಾರೆ. ಮತ್ತು ಅವ್ರು ಹೆಂಗೆ ಬರ್ತಾರೆ ಜನ ಇಲ್ಲಿ ಹಿಂಗೆ ಬರೋದಕ್ಕೆ ಟೈಮ್ ಹೋಗ್ತೈತಿ. ಈಗ ಇವ್ರು ಬರೋದು ಹಂಗೆ ಬಂತಂದ್ರೆ ಹಿಂಗೆ ಬಂದು ಹೊಳ್ಳಿ ಹಿಂಗೆ ಹೋಗೋಂಗೆ ಆಗ್ಬೇಕು. ಈ ಜನ ಒಳ್ಳೆ ಮುಳೆ ಸುತ್ತು ಟೈಮ್ ಮಾಡಿ ಒಟ್ಟು ಒಂದು ಬಾಗಲಕೋಟೆ ಕಂಪ್ಲೀಟ್ ಏನು ಬೇಕಾಗಿತ್ತಲ್ರಿ ಅಭಿವೃದ್ಧಿಗೆ ಏನೂ ಇಲ್ಲ ಸರ್. ಅವ್ರವ್ರು ಯಾರ ಬರಲಿ ಇವತ್ತು ಅವ್ರವ್ರ ಲಾಭಕ್ಕೆ ಅವ್ರು ಮಾಡ್ಕೊಂಡ್ಬಿಟ್ಟಾರ. ತಮಗೇನು ಲಾಭ ಐತಲ್ಲ, ಯಾವ ಕೆಲಸದಿಂದ ಏನು ಲಾಭ ಬರ್ತೈತಿ ಅದ ಲಾಭ ಮಾಡ್ಕೊಂಡಾರ. ಸರಿ, ಒಟ್ಟಿನಲ್ಲಿ ಸುಧಾರಣೆಗಳು ಅಭಿವೃದ್ಧಿಗಳು ಇನ್ಮೇಲಾದರೂ ಆಗಬೇಕು ಸರ್. ಆಗ್ಬೇಕಪ್ಪ ಅಂದ್ರೆ ಇದು ಕನಸಿನ ಮಾತ್ರ. ಬಾಗಲಕೋಟೆ ಡೆವಲಪ್ ಆಗ್ಬೇಕಂದ್ರೆ ಕನಸಿನ ಮಾತು. ಮೂಲ ಕಾರಣ ಅಂದ್ರೆ ಗೌರ್ಮೆಂಟ್ ಏನು ಇವು 5 ಸ್ಕೀಮ್ ಕೊಟ್ಟಾರಲ್ರಿ, ಇದ್ರದ್ದು ಮೇನ್ ಎಫೆಕ್ಟೆಡ್ ರೀ. ಇದಕ್ಕೆ ಎಷ್ಟೋ ವರ್ಷ ಹಿಂದೆ ಹೋಗ್ಬಿಡ್ತೀವಿ ನಮ್ಮ ಕರ್ನಾಟಕ. ಇವ್ರು ಕೊಟ್ಟಿನಂತ ಹೇಳ್ತಾರ, ಅದು ಅವ್ರ ಮನೇಲಿಂದ ಕೊಟ್ಟಿಲ್ಲ. ನಮ್ದು ರೊಕ್ಕ ಎಲ್ಲ ಪ್ರತಿಯೊಂದಕ್ಕೆ ಹೆಚ್ಚು ಮಾಡಿ ರೊಕ್ಕ ತೊಗೊಂಡು ಅದ್ರೊಳಗೂ ಅರ್ಧ ಕೊಡ್ತಾರೆ. ಇವ್ರ ಮನೆಗೆ ಬಂದ್ರೆ ಅವ್ರ ಮನೆ ಬರೋಲ್ಲ 2,000. ಇವ್ರು ಇನ್ನೊಬ್ಬರ ಮಕ್ಕಳಿಗೆ ಇದು ಬಂದ್ರೆ ಇದು ಬಂತಪ್ಪ 3,000 ಕೊಡ್ತೀನಿ ಅಂದವ್ರಿಗೆ ಕಲ್ತವ್ರಿಗೆ, ಅದ್ರಲ್ಲಿಂದ ಅದು ಲಾಭ ಬರೋಂಗಿಲ್ಲ ಅವ್ರಿಗೆ. ಇವ್ರು ಹೇಳ್ತಾರೆ ಎಲ್ಲ ಅದಕ್ಕೆ ಖರ್ಚು ಹಾಕ್ಕೊಂಡು ಅವ್ರ ರೊಕ್ಕ ಎಲ್ಲೆಲ್ಲಕ್ಕೋ ನಿಮ್ಗಾದ್ರೂ ಗುರ್ತಿರ್ತೈತಿ ಏನು ನಡೆದೈತೆ ಅನ್ನೋದು. ಸರ್, ಈ ಸರ್ಕಾರ ಅಲ್ಲ, ಇನ್ನು ಮುಂದೆ ಯಾವುದೋ BJP ಬರಲಿ ದಳ ಬರಲಿ ಯಾರೇ ಬರಲಿ, ಇನ್ನು 10-20 ವರ್ಷ ಹಿಂದೆ ಹೋಗ್ಯತಿ, ಹೊರತಾಗಿ ಮುಂದಂಕರ್ ಬಂದಿಲ್ಲ, ಬರಂಗೂ ಇಲ್ಲ. ಯಾಕಂದ್ರೆ ಇವರೆಲ್ಲ ಇವು ಅನಾವಶ್ಯಕತೆ ಎಲ್ಲ ಈ ಥರ ಕೊಟ್ಕೊಂತ ಕುಂತು ಇದರ್ಲಿಂದ ಏನೂ ಲಾಭ ಇಲ್ಲ ಸರ್. ಉಳ್ಕಿದ್ದ ಇನ್ನು ಜನಕ್ಕೆ ಹೇಳ್ತಾರೆ ಕೆಲವೊಂದಿಷ್ಟು ಜನ, ನಮ್ಗೆ ಇದ್ರೊಳಗೆ ಲಾಭ ಆಗೈತಿ, ನಮ್ಗೆ 2,000 ಬಂದಿಲ್ದಿಂದ ನಮ್ಮ ಮಣ್ತನ ಕುಪ್ಪೆಗಾಗ್ಯದ ಅಂತೇಳಿ. 6 ಜನಕ್ಕೆ ಗುರ್ತಾಗೋಲ್ತು.
ಸಿದ್ದರಾಮಯ್ಯ ಅವರು ನಮ್ಮ ರೊಕ್ಕ ತೊಗೊಂಡು ನಮಗೆ ಕೊಟ್ಟು ಅವ್ರ ಜೈ ಅನ್ಸ್ಕೊಳಕತ್ತಾರ ಅನ್ನೋದು ಜನಕ್ಕೆ ಗುರ್ತಾಗೋಲ್ತು. ಈಗ 500 ರೂಪಾಯಿ ಫೀ ಇದ್ದಲ್ಲಿ 5,000 ಮಾಡಿದ್ರು. ಈ ಖರೀದಿಗೆ ನೀವು ಬಾಂಡ್ ಪತ್ರಕ್ಕೆ ತಗೋರಿ. ಈಗ ನಮ್ಮ ಅಂಗಡಿ 200 ರೂಪಾಯಿ ಇದ್ದದ್ದು 400 ರೂಪಾಯಿ ಹೆಚ್ಚು ಮಾಡಿದ್ರು. ಹಿಂಗೆ ಯಾವ್ದಾರ ಒಂದು ವಸ್ತು ತೋರಿ ಎಲ್ಲ ಅವ್ರು ಯಾವ ರೀತಿಯಿಂದ ತಕೊಂಡಾಕತ್ತಾರ ಅವ್ರ ಮಂದಿಗೆ ಗುರ್ತಾಗೋಲ್ತು. ಏನ್ರಿ ದುಡುಕಿ ಕೊಡೋಕಿನ ಜನಕ್ಕೆ ಉಳಕಿದ್ದು ಇನ್ನೂ ಲುಕ್ಷಾನ ಮಾಡಾಕತ್ತಾರ ಹೊರತಾಗಿ ಜನರಿಗೆ ಸರಿಯಾಗಿ. ಈಗ ನೋಡ್ರಿ ಎಷ್ಟೋ ಜನ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ರೋಡಿಗೆ ಚೆಲ್ಲಿದ್ರು, ಬೆಳೆ ಬರಲಿಲ್ಲ. ಅವ್ರು ರೈತರು ಬೆಳೆ ಅಂದ್ರೆ ಏನು ಬೆಳೀತಾರ ಅವರೆಲ್ಲ ರೈತರು. ಬಟ್ ಯಾವುದೋ ಒಂದು ವೈಜ್ಞಾನಿಕವಾಗಿ ಏನು ಮಾಡ್ಬೇಕಾಯ್ತಲ್ಲ ಏನೂ ಮಾಡಿಲ್ಲ ಸರ್. ಈ ಸರ್ಕಾರದಿಂದ ನೀವು ಮುಂದೆ ಬಂದು ಯಾವುದೋ ಸರ್ಕಾರ ಬಂದರು ಇಲ್ಲಿ ಯಾರೇ ಆರಿಸಿ ಬಂದರು ಡೆವಲಪ್ಮೆಂಟ್ ಕನ್ಸಿನ್ ಮಾಸರ ಆಯ್ದ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ಯಾಕಂತಂದ್ರೆ ಇವು ಏನಾಗ್ಬಿಟ್ಟೈತ್ರಿ, ಜನರ ಬಗ್ಗೆ ಒಳ್ಳೆ ವಿಚಾರ ಮಾಡಬೇಕು, ನಾವು ಮುಂದೆ ಹೋಗ್ಬೇಕು, ಇಲ್ಲಿ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಬರೋ ರಾಜಕಾರಣಿಗಳು ಅವ್ರ ತಲೆ ಬರ್ಬೇಕು ಸರ್. ಬರೀ ಹೇಳ್ತಾರ ಎಲ್ಲ ಹೇಳಿದ್ದು ಹಂಗೆ ಉಳಿತೈತಿ ಹೊರತಾಗಿ ಮುಂದೆ ಏನೋ ಕಾರ್ಯರೂಪಕ್ಕೆ ಬರೋಲ್ತು. ಈಗ ಹೇಳಿದ್ರು, ಈಗ ಅಕಸ್ಮಾತ್ ಏನೋ ನೀವು 200 ಎಕರೆ ರೊಕ್ಕ ತೊಗೊಂಡು ಕೊಟ್ರೆ ನಾವು ಕೊಡ್ತೀವಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಈಗ ನೀವು ಆಲ್ರೆಡಿ ಎಲ್ಲ ಛಿದ್ರಾಗಿ ಹೋಗ್ಯೈತಿ, ನೀವು ಅಲ್ಲಿ ಕೊಟ್ಟು ಏನು ಮಾಡೋರು ಇದೀರಿ? ಈಗ ಬಾಲ್ಕೋಡಿ ಬರೋ ಜನ ಅಲ್ಲಿ ಸ್ಟಾಪ್ ಆಗಿಬಿಟ್ಟೈತೆ. ಈಗ ಮಾಡಿ ಏನು ಮಾಡೋರು? ಈಗ ಏನೋ ದಾರಿ ಸುಮ್ಮ ಏನಪ್ಪ ಸಮಾಧಾನಕಾರ. ಈಗ ಅಂತಾರಲ್ಲ ಲಾಸ್ಟ್ ಸೋತವಂಗ ಒಂದು ಬಹುಮಾನ ಅಂತೇಳಿ. ಈಗ ನಾವೆಲ್ಲ ಹಂಗೆ ಸೋತೋಗ್ಬಿಟ್ಟಿವಿ, ಅಲ್ಲಿ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಾರ. ಅದು ಇನ್ನು ಕಾರ್ಯರೂಪಕ್ಕೆ ಬರಬೇಕು, ಏನು ಇನ್ನು ಟೈಮ್ ಹೋಗ್ತೈತ್ರಿ. ಬಟ್ ಈ ಸದ್ಯಕ್ಕಾಲಿ ನಮ್ಮ ಕರ್ನಾಟಕ 15ರಿಂದ 20 ವರ್ಷ ಇನ್ನು ಹಿಂದೆ ಹೋಗ್ತದೆ, ಹೊರತಾಗಿ ಮುಂದೆ ಬರೋಂಗಿಲ್ಲ. ಇನ್ನು ಇವ್ರು ಏನೋ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಮತ್ತು ಅದು ಏನಾದ್ರು ಸಾಲ ಒತ್ತಿ ಹಾಕೋದು, ಮತ್ತು ಅದು ಮಾಡೋದು. ಈಗ ಹೆಚ್ಚು ಕಡಿಮೆ ಬೆಂಗಳೂರಾಗ ಅರ್ಧ ಆಸ್ತಿ ಸಾಲದಾಗ ಐತೆ ಇಡೀ ಬೆಂಗಳೂರು. ಇನ್ನೊಂದು ಸ್ವಲ್ಪ ಮತ್ತೆ ಬಂದು ಸರ್ಕಾರ ಮತ್ತೆ ಅಷ್ಟು ಒತ್ತಿ ಹಾಕಿ ಮತ್ತೆ ಅದ ಮಾಡೋದು. ಇವು ಸ್ಟಾಪ್ ಮಾಡ್ಬೇಕು ರೀ. ಇವು ಏನದಲ್ಲ ಎಲ್ಲ ಇವು ಫ್ರೀ ಕೊಡ್ಬೇಕು, ಎಲ್ಲ ಬಂದ್ ಮಾಡಬೇಕು. ಇವೆಲ್ಲ ಸ್ಕೀಮ್ ಇಂಥ ಏನು ಬಂದು ನಿಜವಾದ ಯಾವ ಏನು ಇರ್ತಾವಲ್ರಿ ಜನರಿಗೆ ಒಳ್ಳೆಯ ಕುಂತು ವಿಚಾರ ಮಾಡಿ ಫಸ್ಟ್ ರೈತರು ಮಕ್ಕಳು ಬಿಟ್ಟು ಎಲ್ಲರೂ ಪ್ಲಾಟ್ ಮಾಡಕತ್ತಾರ. ಈಗ ನೋಡ್ರಿ ನಮ್ಮ ಬಾಗಲಕೋಟೆಲಿಂದ ಸಿಕ್ಕರೆ ಕ್ರಾಸಿಗೆ ಅಗ್ಲ ಮಗ್ಲ ಹಿಂಗೆ ನೋಡಿದ್ರು ಕಡಿಮೆ ಅಂದ್ರೆ 4ರಿಂದ 5 ಕಿಲೋಮೀಟ್ರ್ ಆಗದನ್ ಕಾಕ. 5 ಕಿಲೋಮೀಟ್ರ್ ಪೂರ ಎಲ್ಲ ಪ್ಲಾಟ್ ಆಗ್ಯಾವ ಇಲ್ಲ ಅಲ್ಲಿ, ಪೂರ ಕಂಪ್ಲೀಟ್ ಎಲ್ಲ ಪ್ಲಾಟ್ ಆಗ್ಯಾವ. ಮತ್ತು ನೀವು ಮುಂದೆ ಏನು ಅನ್ನೋರು ನೀವು ರೈತರಿಗೆ ಅನುಕೂಲ ಮಾಡಿ ಕೆನಾಲ್ ನೀರ್ಲಿಂದ ಈಗ ನೀವು ಇದನ್ನು ನೋಡ್ಕೋರಿ, ಯಾವುದೋ ಮುಚ್ಕಂಡಿ ಕೆರೆ ಈ ಪೈಪ್ ಎಲ್ಲ ಹಾಕಿದ್ರೆ ನೀವು ಅದು ಬಟನ್ ನೋಡಿ ತುಂಬಿಸಿ 2 ದಿವ್ಸಕ್ಕೆ ತುಂಬಿಸ್ತಾರೆ. ಅದಕ್ಕಿಂತ ಹಿಂಗೆ ಬ್ಯಾಕ್ ವಾಟ್ರಲ್ಲಿಂದ ಕಲಾದಗಿಲ್ಲಿಂದ ಕೆನಾಲ್ ಮಾಡಿ ನೀರು ತೊಗೊಂಬಂದು ಆ ಕೆರೆನ ತುಂಬಿಸ್ಬೇಕಲ್ಲ, ಅದಕ್ಕಿಂತ ಈಸಿ. ಇಷ್ಟೀಗ 100 ಕೋಟಿ 50 ಕೋಟಿ ಅದಕ್ಕೆ ಖರ್ಚು ಹಾಕೊಂಡು ಅದು ಮಾಡೋ ಬದಲಿ ಬರೀ ಕೆನಾಲ್ ನೀವು ಒಂದು ವಾರನೇ ಕೆರೆ ತುಂಬಿ ಹೋಗ್ಬಿಡ್ತಾರೆ. ಅದಕ್ಕೆ ಸಾವಿರಾರು ಬೋರ್ ಕನೆಕ್ಷನ್ ಅದ. ಎಷ್ಟು ನೀರು ನೀವು ಬಿಟ್ರು ರಾತ್ರಿ ಬಿಟ್ಟರು ಮುಂಜಾನೆ ಇರಂಗಿಲ್ಲ. ಇಲ್ಲ ದೊಡ್ಡ ಕೆರೆ ಮುಂದೆ ನವನಾರನೇ ನೀನು ನಾಳೆ ಎಲ್ಲ ಕಡೆ ನೀರಿಂದು ಇದು ಕಮ್ಮ ಶೆಲಿ ಕಮ್ಮ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿವಸ 2-3 ವರ್ಷ ನೀವು ನೀರು ಸದ್ಯಕ್ಕೆ ಸಿಗಂಗಿಲ್ಲ ನವನಗರ. ಈ ತಳಿ ಯೂನಿಟ್ ಮಾಡ್ಯಾರ ಅಲ್ಲಿನೂ ನೀರಿಂದು ಬರೀ ಬೋರ್ ಮ್ಯಾಗ ನೀವು ಅವಲಂಬನೆ ಇದೀರಿ ಈಗ ಎಲ್ಲ ಕಡೆ. ಆದ್ರೆ ಅದು ನೀರು ನಾವು ಯಾವ ಥರ ಕೆರೆ ಮಾಡಬೇಕು, ಅಲ್ಲಿ ಏನಾರು ವ್ಯವಸ್ಥೆ ಮಾಡಬೇಕು, ಏನೂ ಪ್ಲ್ಯಾನಿಂಗ್ ಇಲ್ಲ ಸರ್. ಬರೀ ಅದೇ ರೋಡ್ ಮಾಡೋದು, ಅವ್ರಿಗೆ ಏನು ಲಾಭ ಇರ್ತದಲ್ಲ ಅದಕ್ಕೆ ಒತ್ತು ಕೊಡ್ತಾರೆ. ಪ್ರತಿಯೊಬ್ಬರು ಅದೇ ಮಾಡ್ತಾರೆ. ಯಾರ ಬಂದರು ನೀವು ಒಳ್ಳೇದಾಗಲಿ ಇದು ಮಾರ್ಕೆಟಿಗೆ ಡೆವಲಪ್ ಮಾಡಬೇಕು ಇದು ಮಾಡ್ಬೇಕಂತ ಹೇಳ್ತಾರೆ, ಯಾರೂ ಮಾಡೋಕ್ಕಾಗಿಲ್ಲ ಸರ್. ಎಲ್ಲರೂ ಹೇಳ್ತಾರೆ ಕೇಳ್ತಾರೆ, ಮಂದಿ ಕೂಡಿಸ್ತಾರೆ, ಅದ್ರೊಳಗೆ 4 ಮಂದಿ ತಮ್ಮ ಮಂದಿನ ಬಿಟ್ಟಿರ್ತಾರೆ. ದಾಂಧಲೆ ಮಾಡಿ ಸಭೆ ನಡೀಲಾರ್ದಂಗೆ ಎಬ್ಸ್ಕೇಸ್ ಕಳಿಸಿಬಿಡ್ತಾರೆ. ಯಾವುದೋ ಇದು ಎಲ್ಲ ಪಕ್ಷದವ್ರು ಮಾಡೋದು ಅದಾರೆ. ನಿಜವಾದ ಯಾರಿಗೂ ಕಳಾಳೆ ಯಾರಿಗೂ ಇಲ್ಲ. ಎಲ್ಲರೂ ತಮ್ಮ ಅನುಕೂಲ ತಕ್ಕಂತ ನಡೆಸ್ಕೋರಿ. ಎಲ್ಲೇ ಯಾವುದೋ ಸಭಾ ನೋಡ್ರಿ, ನೀವು ಒಂದು ಅಭಿವೃದ್ಧಿ ಒಳಗೆ ಚರ್ಚೆ ಒಳಗೆ ನೋಡ್ರಿ, ಬೇಕಂತ ಆ ಚರ್ಚೆ ಅರ್ಥಪೂರ್ಣ ನಡೆಯಂಗಿಲ್ಲ. ನೀವು ಏನೋ ಮಾಡ್ರಿ, ಒಟ್ಟು ಅದು ಚರ್ಚೆದಾಗ ತಮಗೆ ಬೇಕಾದವ್ರು 4 ಮಂದಿ ಬಿಟ್ಟು ದಾಂಧಲೆ ಮಾಡಿಸ್ಕೇಸಿ ಎಬ್ಸ್ಕೇಸಿ ಕಳಿಸಿಬಿಡೋದು. ಇದು ಎಲ್ಲ ಏನೇನು ಒಳ್ಳೆ ವಿಚಾರ ಮಾಡ್ಬೇಕನ್ನೋರಿ 4 ಮಂದಿ ಕರ್ಸಂಗಿಲ್ರಿ. ಅವರೆಲ್ಲ ರೆಡಿ ಮಾಡ್ಕೊಂಡು ನಮ್ಮ ಇಂಥ ಕೆಲಸ ಅದಪ್ಪ ಇದು ನೋಡ್ರಿ ನಾವು ಟೈಟಲ್ ಕೊಟ್ಟು ಪಾಂಪ್ಲೇಟ್ ಕೊಟ್ಟು ತಿಳಿಸ್ತಾರೆ. ಇವು ಆ ಥರ ಏನೂ ಇಲ್ಲ. ಸುಳ್ಳ ಮಂದಿ ಕೊಡ್ಸು ನಾವು ನನ್ನ ಮನ್ಸಿಗೆ ಬಂದಂಗೆ ನಾ ಮಾತಾಡೋದು, ಅವ್ರ ಮನ್ಸಿಗೆ ಬಂದಂಗೆ ಅವ್ರು ಮಾತಾಡೋದು. ಒಟ್ಟು ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಇವೆಲ್ಲ ಫ್ರೀಗೆ ಬಂದ್ ಆಗ್ಬೇಕ್ರಿ. ಪ್ರತಿಯೊಂದು ರೈತರಿಗೆ ಸ್ವಲ್ಪ ಅನುಕೂಲ ಆಗ್ಬೇಕು. ಇಲ್ಲಿ ಎಲ್ಲ ನೋಡ್ರಿ ಲಾಸ್ಟ್ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ ನಾನು ನಿಮಗೆ. ಅಂದ್ರೆ ಮಾತಾಡ್ಕೊಂತಂದ್ರೆ ಹಂಗೆ ಆಗ್ತದೆ, ನಮಗೆ ಅವ್ರಿಗೆ ಏನೂ ಫರಕ್ ಬೀಳಂಗಿಲ್ಲ. ಜಿಂದಾಲ್ ಫ್ಯಾಕ್ಟ್ರಿ ಇಲ್ಲಿಂದ ನೀರು ತೊಗೊಂಡೋದ ಕನ್ಫರ್ಮ್ ಐತಿ ನಿಮಗೆ. ನಾಳೆ ಇದ್ದಾಗ ಇವ್ರಿಗೆ ಇಲ್ಲೇ ಕೆನಾಲ್ ನೀರು ಕೊಡೋಕ್ಕಾಗವಲ್ತು.
ಇದು ಸಣ್ಣದು ಒಂದು ಸಣ್ಣ ಉದಾಹರಣೆ ತಗೋರಿ. ಎಸ್ ಸರ್ ಎಸ್ ತಮಗೇನು ಯಾರ ಕಡೆಯಿಂದ ಏನು ಲಾಭ ಬರ್ತಿರ್ತೈತಲ್ರಿ ಎಲ್ಲ ಯಾವ್ದೋ ಪಕ್ಷದ ಇರ್ತಾವ್ರಿ ತಮ್ಮ ಲಾಭಕ್ಕನ್ನ ಬೆಳೆಸ್ಕೊಂಡಾರ. ಅಂದ್ರೆ ಮುಖ್ಯವಾಗಿ ಇಚ್ಛಾಶಕ್ತಿ ಬೇಕಂತ. ಇಚ್ಛಾಶಕ್ತಿ ಇಲ್ಲಿ ಇರೋದು ಮೇನ್ ಅದ ಕೊರತೆ ಇದ್ದಾರೆ ಈಗ ಇಲ್ಲಿ. ಇದು ನಂದು ಅನ್ನೋದು ಎಲ್ಲಿ ತನ ಬರಂಗಿಲ್ಲ ಸರ್, ಅಲ್ಲಿ ತನ ಇದು ಹಿಂಗ ನಡೀದು. ಇದು ಯಾರೇ ಇರಲಿ ಅವ್ರು, ನಾವು ಸ್ವಚ್ಛ ಇಟ್ಕೋಬೇಕಾದ್ರೆ ನಮ್ಮ ಕಡೆ ಇರ್ತೈತಿ. ನಾವು ಅದು ಸ್ವಚ್ಛತಾ ಬಗ್ಗೆ ಬರೀ ಮುನ್ಸಿಪಾಲ್ಟಿ ಅವ್ರು ಒಬ್ಬರ ಮಾಡಂದ್ರೆ ಮಾಡೋಕ್ಕಾಗಂಗಿಲ್ಲ, ನಾವು ಅದ್ರ ಜೋಡಿ ಕೈ ಗೂಡಿಸ್ಬೇಕು. ಆ ಥರ ಈಗ ಹಂಗೆ ರಾಜಕಾರಣಿಗಳನ್ನು ಇಲ್ಲಿ ತಾವು ಮೊದಲು ಮಂದಿ ಕರೆಸಿ ಕೊಡೋಕಿನ ನಮ್ದು ಇಂಥ ಅದಪ್ಪ ಈ ಥರ ಅದಾವ, ಇದಕ್ಕೆ ಡೆವಲಪ್ಮೆಂಟ್ ಹಿಂಗೈತಿ. ಈಗ ಏನೋ ನೋಡ್ರಿ ನೀವು ಸ್ವಲ್ಪ ಹಂಗೆ ನೋಡ್ರಿ, ಈ ಟಾಯ್ಲೆಟ್ ಬಾತ್ರೂಮ್ ಸಮಸ್ಯೆ ಐತೋ ಇಲ್ಲ ಇದೆ ಸರ್ ಇದೆ. ಅಲ್ಲಿ ಎಲ್ಲಿರೋ ಅನುಕೂಲ ಐತೆ ನೋಡ್ರಿ ಬೇಕಾದ್ರೆ. ಮತ್ತು ಹಿಂಗೆ ಈ ಸಣ್ಣ ಸಣ್ಣ ವಿಷಯದ ಅವು ಮೂಲ ಸೌಲಭ್ಯ ಏನಿರ್ತಾವಲ್ರಿ ಭಾಳ ಕೊರತೆ ಇದೆ. ಈಗ ನೋಡ್ರಿ ಬಸ್ ಸ್ಟ್ಯಾಂಡ್ ಒಂದು ಕಡೆ, ನೀವು ಅಲ್ಲಿಂದ ಹೋಗ್ಬೇಕಾದ್ರೆ ಟಮ್ ಅನಿವಾರ್ಯ. ನೀವು ರೊಕ್ಕ ಐತಿ ಗಾಡಿ ಪ್ರತಿಯೊಬ್ಬರ ಮನೆಗೆ 2-3 ಗಾಡಿ ಇದ್ದ ಅದಾವ, ಇಲ್ಲ ಅಂತಲ್ಲ. ಸಾಲ ಮಾಡ್ಯಾರ ತೋಲಿ ಅವ್ರು ಹೆಂಗೆ ತೋಲಿ, ಆದ್ರೆ ಅದ್ರ ಬಗ್ಗೆ ಯಾರಿಗೆ ಇದು ಇಲ್ಲ. ಈಗ ಅಲ್ಲಿ ಮೇನ್ ಅಲ್ಲಿ ಒಂದು ಬಸ್ ಸ್ಟಾಪ್ ಮಾಡಿ ನಡಬರಕ್ಕೆ ಎಲ್ಲಿ ಇಲ್ಲ, ಎಲ್ಲ ಕಡೆ ಅಲ್ಲೆಲ್ಲ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ರು, ಎಲ್ಲ ಕೊಟ್ಟು ಬಿಟ್ಟಾರ ಆಲ್ರೆಡಿ. ನೀವು ಏನು ಮಾಡೋಕ್ಕಾಗಂಗಿಲ್ಲ. ಸುಮ್ಮ ಹಂಗೆ ನಾವು ಅಲ್ಲಿ ನೀವು ಅಲ್ಲಿ ಹೇಳೋದು ಸಮಾಧಾನಕ್ಕೆ ಮಾತಾಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಭಾಳ ಚೆನ್ನಾಗಿ ಮಾತಾಡಿದ್ರಿ.